ಕಾಂಗ್ರೆಸ್ ಪಾರ್ಟಿಯವರು ಇಬ್ಬರು ಇಲ್ಲೊಂದು ಕೃತಿ ನಿನ್ನೆ ಮುಖ್ಯಮಂತ್ರಿಗಳ ಖರ್ಗೆ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಯೂ ಸಹಿತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಂತ ಹೇಳಿ ಮಾಡಿದ್ದಾರೆ. ನಮಗಂತಾರೆ ನಾಚಿಕೆ ಮಾನ ಮರ್ಯಾದೆ ಏನು ನಿಮಗೆ ಎಂಥ ನಾಚಿಕೆಗಳಿದ್ದೀರಿ ನೀವು. 48 ಜನೋಪಯೋಗಿ ನಿತ್ಯ ಜನೋಪಯೋಗಿ ಎಲ್ಲ ವಸ್ತುಗಳ ಬೆಲೆಯನ್ನು ನೀವು ಏರಿಸಿದ್ದಾರೆ, ಯಾವುದೂ ಬಿಟ್ಟಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ 2 ವರ್ಷದಾಗ 2ನೇ ಬಾರಿ ಏರಿಸಿರಿ ನೀವು. ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಟ್ಯಾಕ್ಸ್ ಕಮ್ಮಿ ಮಾಡಿವಿ. ಆನಂತರ ಪಿಕ್ ಪಾಕೆಟರ್ಸ್, ಸಿದ್ದರಾಮಯ್ಯನವರು ನಿಮ್ಗಿಂತ ದೊಡ್ಡ ಪಿಕ್ ಪಾಕೆಟರ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಇಟ್ಟು ಇದಿದ್ದಲ್ಲ, ಪಿಕ್ ಪಾಕೆಟ್ ಮಾಡಿ ಬಸ್ ಸ್ಟ್ಯಾಂಡ್ನಾಗ ಓಡ್ತಿರ್ತಾರಲ್ಲ, ಪಿಕ್ ಪಾಕೆಟ್ ಮಾಡೋದವನು ಹಿಡ್ರಿ 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 ಅಂತ ಓಡ್ತಿರ್ತಾನೆ. ಹಂಗಿದ್ರಿ ನೀವು. ಹಾಲಿನ ದರ 2 ವರ್ಷದಲ್ಲಿ 3 ಬಾರಿ ಹೆಚ್ಚಳ ಮಾಡಿದ್ದಾರೆ, 9 ರೂಪಾಯಿ. ಎಷ್ಟು ಹಾಲು ಉತ್ಪಾದಕರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರಿ? ಆನಂತರ ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 5 ರೂಪಾಯಿ. ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದೆ, ನೀವು ಮಾಡಿರಿ ನಿಮ್ಮ ಸಚಿವ ಸಂಪುಟದಾಗ. ನಿಮ್ಮ ಸಚಿವ ಸಂಪುಟದೊಳಗೆ ನೀವು ಡಿಸಿಷನ್ ಮಾಡಿ ನೋಟಿಫಿಕೇಶನ್ ಮಾಡಿರಿ. ಯಾರಿಗೆ ಹೋಗ್ತದೆ ದುಡ್ಡು? ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಆನಂತರ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ 100 ಪಟ್ಟು ಜಾಸ್ತಿ ಮಾಡಿರಿ, 100% ಜಾಸ್ತಿ. ಸ್ಮಾರ್ಟ್ ಮೀಟರ್ದ 950ರಿಂದ 2,500 ರೂಪಾಯಿ ಮಾಡಿ, 25,000 ರೂಪಾಯಿ ಮಾಡಿರಿ, 25,000 rupees. ಯಾರಿಗೆ ನಾಚಿಕೆ ಮಾನ ಬರೆಯಾಗಿ ಮಾತಾಡ್ತೀರಿ ಸಿದ್ದರಾಮಯ್ಯನವ್ರು ನೀವು? ನೀರಾವರಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ 25,000 ಇತ್ತು. ಬೇರೆ ಬೇರೆ 2 ಕ್ಯಾಟಗರಿ ಒಳಗೆ ಒಂದು 50,000 ಇತ್ತು. ಈಗ ಒಂದು 2.5 ಲಕ್ಷ, ಒಂದು 3 ಲಕ್ಷ. ನೀರಾವರಿ ಶುಲ್ಕ 2.5 ಲಕ್ಷದಿಂದ 3 ಲಕ್ಷಕ್ಕೆ. ಬಸ್ ಪ್ರಯಾಣ 20% ಏರಿಕೆ. ಮೆಟ್ರೋ ದರ ಜಾಸ್ತಿ ಮಾಡಿದ್ರಿ. ಮೊದಲು ನಮ್ದಲ್ಲೇ ಇಲ್ಲ ಅಂದರೆ ಆಮೇಲೆ ಕಮ್ಮಿ ಮಾಡೋದನ್ನ ಟ್ವೀಟ್ ಹಾಕಿ ಮಾಡಿದ್ರಿ. ಏನಾಗಿದೆ, ದುರಹಂಕಾರದ ಪರಮಾವಧಿ ಮತ್ತು ಪತ್ರಕರ್ತರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಏಯ್ ಅಂತಾರೆ ಅವ್ರು ಪತ್ರಕರ್ತರು. ನೋಡಿದ್ದೇನಯ್ಯ ನೀನು? ಈ ದುರಹಂಕಾರದ ಮಾತಿನಿಂದ ಪತ್ರಕರ್ತರಿಗೂ ಪ್ರಶ್ನೆ ಮಾಡಲಿಕ್ಕೆ ಕೊಡೋದಿಲ್ಲ. ಮೊದಲು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ ಮೆಟ್ರೋದ್ದು. ಆನಂತರ ರಿಜಿಸ್ಟ್ರೇಷನ್ ಚಾರ್ಜ್ ಏರಿಸಿದ್ರಿಲ್ಲ, ಮದ್ಯದ ಚಾರ್ಜ್ ಏರಿಸಿದ್ರಿಲ್ಲ. ಮದ್ಯ ಚಾರ್ಜ್ ಭಾರತ ಸರ್ಕಾರಕ್ಕೆ ಬರ್ತದೆ. ರಾಜ್ಯದಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಮಗೆ ಬರ್ತದೆ. UPA ಕಾಲದ ಅವಧಿಯಲ್ಲಿ ಇನ್ಫ್ಲೇಷನ್ ರೇಟ್ ಎವರೇಜ್ 12ರಿಂದ 14% ಇತ್ತು. ಎವರೇಜ್ 15.5% ಜಾಸ್ತಿ ಇತ್ತು. ಒಂದು ಕಾಲದಲ್ಲಿ 20% ಹೋಗಿತ್ತು. 2004ರಿಂದ ವಾಜಪೇಯಿ ಸರ್ಕಾರ ತೆರವುಗೊಳಿಸಿದ ನಂತರ ನಾವು ಸಾಚ ಅಂತ ಹೇಳ್ತಾರೆ. ಇಷ್ಟು ನಾಚಿಗೆಟ್ಟವ್ರು ಇದ್ದೀರಿ. ಇನ್ಫ್ಲೇಷನ್ ರೇಟ್
ಮೋದಿ ಸರ್ಕಾರದಾಗ ಇನ್ ಸ್ಪೈಟ್ ಆಫ್ ಕೋವಿಡ್, ಇನ್ ಸ್ಪೈಟ್ ಆಫ್ 2 ಮೇಜರ್ ವಾರ್ ಇನ್ ದಿ ವರ್ಲ್ಡ್, ನಮಗೆ ತೈಲ ಬರೋದು ಮೇನ್ಲಿ ರಷ್ಯಾ, ಅನೇಕ ನೈಸರ್ಗಿಕ ಪ್ರಾಡಕ್ಟ್ಗಳು ಉಕ್ರೇನ್ ಕೊಟ್ಟು, ಹಾಗಾಗಿ ಸತತವಾಗಿ ನಾನು ಆ ಕಾಲದಲ್ಲಿ ಸರ್ಕಾರದಲ್ಲಿ ಹಾಲಿನಿಂದ ಆಲ್ಕೋಹಾಲದವರೆಗೆ ಇವರ ಮಿಸ್ಮ್ಯಾನೇಜ್ಮೆಂಟ್, ನಾನು ಹಿಂದೆಲ್ಲ ಹೇಳಿದ್ದೀನಿ, ಭಾಳ ಹೇಳಿದರೆ ನಿಮಗೂ ಬರೆಯೋಕ್ಕೂ ಹೋಗಲ್ಲ, ತಗೊಳಕ್ಕೂ ಆಗಲ್ಲ. ನಾವು ಸಾಕಷ್ಟು ಎಷ್ಟು ದುಡ್ಡು ಕೊಟ್ಟಿವಿ ಎಲ್ಲವೂ ನಾವು ಹೇಳಿದ್ದೀವಿ. ₹1 ಕೊಟ್ಟರೆ ಇದು ಬರ್ತದೆ, ಈ ಖಾಲಿ ಪಿಲಿ ಅದನ್ನ ಹೇಳ್ತಾರೆ. ಈ ಹಿಂದೆ ಇದು ಪ್ಲೇಟ್ ತಿರುಗ್ತಿತ್ತಲ್ಲ, ಇನ್ನು ಮೈಕ್ರೋಫೋನ್, ಗ್ರಾಮಫೋನ್, ಆ ಗ್ರಾಮಫೋನ್ ಭಾಳ ಸರ್ತೆ ಕೆಡ್ತಿತ್ತು. ಅದು ಪಿನ್ ಇರ್ತಿತ್ತು. ಆ ಪಿನ್ ಒಂದೇ ಕಡೆ ಹೊಡಿದ್ರೆ ಮರೆಯಲಾರಿ ಹಿಂಗೆ ಹೇಳ್ಕೊತಿರ್ತಿತ್ತು. ಅದು ಸಿದ್ದರಾಮಯ್ಯನ ಪರಿಸ್ಥಿತಿ, DK ಶಿವಕುಮಾರನ ಪರಿಸ್ಥಿತಿ, ಖರ್ಗೆ ಅವ್ರ ಪರಿಸ್ಥಿತಿ ಹಿಂಗಾಗಿ. ನಾನು ಲೂಟಿ ಮಾಡುತ್ತೇ ಇರುತ್ತೇನೆ ಅಂತ ಹೇಳುವಂಥ ಅರ್ಥ ಇತ್ತು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಸುಳ್ಳು ಹೇಳೋದಕ್ಕೊಂದು ಮಿತಿ ಇರಬೇಕಲ್ರಿ. 50 ವರ್ಷ 60 ವರ್ಷ ರಾಜ್ಯ ಆಳಿರಿ ನೀವು, ನನಗೆ ಪ್ರಶ್ನೆ ಮಾಡಿರಿ ನೀವು. ಇಡೀ ಕನ್ಸ್ಯೂಮರ್ದು ಇದು ಕೊಡ್ತೀನಿ ನಾನೇ, ಚೆಕ್ ಮಾಡಿರಿ ನೆಟ್ಟದಾಗ. ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಲಿ. ನಾ 10 ಪ್ರಶ್ನೆ ಕೇಳಿ ಒಂದಕ್ಕೆ ಉತ್ತರ ಕೊಟ್ಟರೆ ನಿನ್ನೆ ಮರ್ಯಾದೆಗೇಡಿತನದ ಪರಮಾವಧಿ ಇದು ಸಿದ್ದರಾಮಯ್ಯನವ್ರದ್ದು. ಮತ್ತು ಜಾತಿ ಸಮೀಕ್ಷೆ ಬಗ್ಗೆ